ಪಟ್ಟಣದಲ್ಲಿ ಮಂಗಳವಾರ ನಡೆಯುವ ಶ್ರೀ ಅಂತರಘಟ್ಟಮ್ಮ ದೇವಿ ರಥೋತ್ಸವದ ಪ್ರಯುಕ್ತ ಮನೆಗಳು ಸುಣ್ಣ ಬಣ್ಣಗಳಿಂದ ಅಲಂಕಾರಗೊಳ್ಳುತ್ತಿದ್ದರೆ ಹಳೆ ಅಜ್ಜಂಪುರ ರಸ್ತೆ ಕರ್ಗಲ್ ಬೀದಿಯ ದೇವಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತ, ಅಜ್ಜಂಪುರ ರಸ್ತೆ, ಹಳೆ ಅಜ್ಜಂಪುರ ರಸ್ತೆಗಳಲ್ಲಿ ಶುಭಾಶಯ ಕೋರುವ ಕಟೌಟ್ಗಳು ರಾರಾಜಿಸುತ್ತಿವೆ. ಸುಗ್ಗಿ ಕಾಲ ಮುಗಿದು ರೈತರು ಹಬ್ಬವನ್ನು ವಿಶೇಷವಾಗಿ ಆಚರಿಸಲು ಸಿದ್ಧತೆ ನಡೆಸಿದ್ದಾರೆ. ಬೀರೂರಿನಲ್ಲಿ ನಡೆಯುವ ರಥೋತ್ಸವದಲ್ಲಿ ಎತ್ತಿನ ಗಾಡಿಗಳನ್ನು ಸಿಂಗರಿಸಿ ಜೋಡೆತ್ತುಗಳನ್ನು ಹೂಡಿ ರಥದ ಮುಂದೆ ಓಡಿಸುವುದು ಪದ್ಧತಿಯಾಗಿದ್ರೆ, ಕಡೂರಿನಲ್ಲಿ ಎತ್ತಿನ ಗಾಡಿಗಳ ಮೆರವಣಿಗೆ ನಡೆಯುತ್ತದೆ. ಅಂತರಗಟ್ಟಿಗೆ ನೂರಾರು ಹಳ್ಳಿಗಳಿಂದ ಎತ್ತಿನ ಗಾಡಿಗಳು ಜಾತ್ರೆಗಾಗಿ ಸಾಗುತ್ತವೆ. ಬೀರೂರು ಮತ್ತು ಸುತ್ತಮುತ್ತಲ ಯರೇಹಳ್ಳಿ, ಹುಲ್ಲೇಹಳ್ಳಿ, ದೊಡ್ಡಘಟ್ಟ, ಹೋರಿತಿಮ್ಮನಹಳ್ಳಿ, ಜೋಡಿತಿಮ್ಮಾಪುರ, ಇಂಗ್ಲಾರನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಅಲ್ಲದೆ ಚಿತ್ರದುರ್ಗ, ಹೊಸದುರ್ಗ, ಭದ್ರಾವತಿ, ಕಡೂರು, ಸಕರಾಯಪಟ್ಟಣಗಳಿಂದ ಕುರಿ, ಟಗರುಗಳನ್ನು ಸಾಕಿದವರು ವ್ಯಾಪಾರಕ್ಕಾಗಿ ತಂದಿದ್ರು. ಕನಿಷ್ಠ 20,000ದಿಂದ 45,000ದವರೆಗೆ ಟಗರುಗಳ ಬೆಲೆ ಇದ್ದು ವ್ಯಾಪಾರ ಜೋರಾಗಿಯೇ ನಡೆದಿದೆ. ಮನೆಗಳಲ್ಲಿ ಹೆಣ್ಣು ಮಕ್ಕಳು ಅಡಿಕೆ ಸುಲಿದು ತಾವು ಸಂಪಾದಿಸಿದ ಹಣದಲ್ಲಿ ಚಿಕ್ಕ ಪುಟ್ಟ ಒಡವೆ, ಹೊಸ ಬಟ್ಟೆ, ಮಕ್ಕಳಿಗೆ ಬಟ್ಟೆ ಖರೀದಿ ನಡೆಸುವ ಜೊತೆಗೆ ಹಬ್ಬಕ್ಕೆ ಬರುವ ನೆಂಟರಿಷ್ಟರಿಗೆ ಆತಿಥ್ಯ ನೀಡಲು ತಯಾರಿ ನಡೆಸಿದ್ರೆ, ಪುರುಷರು ಮನೆಯನ್ನ ಸಿಂಗರಿಸುವ, ಸಂಬಂಧಿಕರಿಗೆ ಆಮಂತ್ರಣ ನೀಡುವ, ಎತ್ತು ಗಾಡಿಗಳನ್ನು ಸಿದ್ಧಗೊಳಿಸುವ ಜೊತೆಗೆ ಕುರಿ ತರುವ ಅಥವಾ ಪಾಲಿನಲ್ಲಿ ಮಾಂಸವನ್ನು ಹಂಚಿಕೆ ಮಾಡುವ ಬಗ್ಗೆ ವಿಚಾರ ನಡೆಸಿದ್ರು. ಮುಖಾರ್ಚನೆ ಸಂಜೆ ರಥೋತ್ಸವ ದೇವಾಲಯದಲ್ಲಿ ಶುಕ್ರವಾರದಂದು ರಥವನ್ನು ಹೊರಕ್ಕೆ ತೆಗೆದು ಪೂಜೆ ಸಲ್ಲಿಸಲಾಗಿದೆ. ಭಾನುವಾರ ಜನವರಿ 25 ಧ್ವಜಾರೋಹಣ ಮತ್ತು ತವರು ಮನೆಯಲ್ಲಿ ಕಂಕಣ ಧಾರಣೆ ನೆರವೇರಿಸಿ ಸೋಮವಾರ 26 ಗಣಗಳ ಸೇವೆಯ ನಂತರ ಅಮ್ಮನವರ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪಿಸಿ ದುಗ್ಗಳ ಸೇವೆ ಮತ್ತು ಬ್ರಹ್ಮ ರಥೋತ್ಸವ ಜರುಗಲಿದೆ. ಮಂಗಳವಾರ ಜನವರಿ 27 ಬೆಳಿಗ್ಗೆ ದೇವಾಲಯದ ಆವರಣದಲ್ಲಿ ಬೇವಿನ ಸೀರೆ ಸೇವೆ ಹಾಗೂ ರಥೋತ್ಸವ ನಡೆಯಲಿದೆ. ರಥವನ್ನ ಹಳೆಪೇಟೆಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಸ್ಥಾಪಿಸಿದ ನಂತರ ಪಾನಕದ ಬಂಡಿಗಳ ಓಟದ ಸೇವೆ ನೆರವೇರಲಿದೆ. ಬುಧವಾರ ಜನವರಿ 28 ಓಕಳಿ ಉತ್ಸವ ಮುಖಾರ್ಚನೆ ಸಂಜೆ ಪ್ರಮುಖ ಬೀದಿಗಳಲ್ಲಿ ಉತ್ಸವದೊಂದಿಗೆ ರಥೋತ್ಸವ ಮುಕ್ತಾಯಗೊಳ್ಳಲಿದ್ದು, ಭಕ್ತರು ಶುಕ್ರವಾರ ಜನವರಿ 30 ಅಂತರಗಟ್ಟೆಗೆ ತೆರಳಲು ಸಿದ್ಧತೆ ನಡೆಸಲಿದ್ದಾರೆ. ಬಂಡಿ ರೈಸು ಕಟ್ಟಿಕೊಂಡು ಜನರ ಮಧ್ಯೆ ರೇಸಿನ ಮುಖಾಂತರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಇದು ದೇವಾಲಯದ ಪರಂಪರೆಯಿಂದ ಬಂದಿರುವ ಕಾರ್ಯಕ್ರಮ. ಎತ್ತಿನ ಗಾಡಿ ರೈಸು ಕಟ್ಟಿಕೊಂಡು ಜನರ ಮಧ್ಯೆ ರೇಸಿನ ಮುಖಾಂತರ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಇದು ದೇವಾಲಯದ ಪರಂಪರೆಯಿಂದ ಬಂದಿರುವ ಕಾರ್ಯಕ್ರಮ.